ಅಕ್ಕನ ಮಗಳು ತುಂಬಾ ಕ್ಯೂಟ್ ಆಗೋಳು. ಥ್ಯಾಂಕ್ ಯು ತಾತ. ಇನ್ನು ಪುಟ್ಟ ನಿಮ್ಮ ಮಾಮನ್ಕಿಂತ ಚಿಕ್ಕವನ್ ನಾನು. ಆದ್ರೆ ನಿಮ್ ಮುಖ ನೋಡಿದ್ರೆ ತಾತನ ತರಾನೇ ಇದೆಯಾ ಅಲ್ವಾ? ಮಾವಿನಕಾಯಿ ತುಂಬಾ ಸ್ವೀಟ್ ಆಗಿ ಕ್ಯೂಟ್ ಆಗಿದೆ ಅಲ್ಲ? ಹುಸಿಯಾಗಿ ತಿಂದ್ರೆ ಸ್ವೀಟ್ ಆಗಿ ಇರುತ್ತೆ. ಪುಟ್ಟ ನೀನು ಚಿಕ್ಕೋಳ್ ತರ ಇರ್ಬೇಕು, ದೊಡ್ಡೋರ್ ತರ ಎಲ್ಲ ಮಾತಾಡ್ಬಿಡ್ದು. ತಗೋ ಈ ಚಿಲ್ಡ್ರೆ ಇದೆ, ಏನ ತಿನ್ಕೊಂಬ ಹೋಗಿ. ನೋಡಕ್ ಒಳ್ಳೆ ಕಜ್ಜು ತರ ಇದ್ದೀರಾ. ನಮ್ಮ ಮನೆಗೆ ಬಂದು 300 ರೂಪಾಯಿ ಮಾವಿಗೆ ಅಂತ ತಿಳ್ಕೊಂಡು ನನಗೆ 10 ರೂಪಾಯಿ ಕೊಡ್ತೀರಾ? ಅಂತ ಮಕ್ಳು ಇವರು. ಫಸ್ಟ್ ಏನೋ ಮಿಠ ಗಿಟ ಕೊಟ್ಬಿಟ್ಟು ಒದ್ದೋಡ್ಸಲೇ. ಅಂಜಲಿ ಹೋಗಲೇ. ಅಂಜಲಿ ದೊಡ್ಡೋರ ಹತ್ರ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ವಾ? ಇವ್ರ ಅಮ್ಮನ ಕೈಲಿ ಒದೆ ತಿಂತಾಳೆ ಅಲ್ವಾ, ಅವಾಗ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತಾಳೆ ಇವಳು. ಅದು ಯಾರು ಹೇಳ್ತಾಳೆ? ನಮ್ಮ ಅಮ್ಮನ ಹತ್ರನೇ 10 ರೂಪಾಯಿ ಕತ್ಕೊಬಿಟ್ಟು ನಮ್ಮ ಅಮ್ಮನ ಹತ್ರನೇ ಒದೆ ತಿಂದವನು. ಮತ್ತೆ ಉಲ್ಟಾ ಸೀದಾ ಮಾತಾಡ್ತಾ ಇದ್ಯಾ? ಎಷ್ಟು ದೊಡ್ಡ ಶ್ರೀಮಂತ ಬಂದಿದ್ದಾರೆ ಅಂತ ಗೊತ್ತಿಲ್ವಾ? ನನಗೂ ಗೊತ್ತು ಎಷ್ಟು ದೊಡ್ಡವರು ಅಂತ. ಬಂದಿರೋದೇ ಬಾಡಿಗೆ ಆಟೋಲಿ, ಮಾತ್ ನೋಡಿದ್ರೆ BMW ಅಲ್ಲಿ ಬಂದಿರೋ ತರ. ಪುಟ್ಟ ನಾವು ಶ್ರೀಮಂತರು ಇಲ್ಲದೆ ಇರ್ಬೋದು, ನಮ್ಮ ಮನ್ಸು ಮಾತ್ರ ತುಂಬಾ ದೊಡ್ಡದು. ಮನ್ಸಲ್ಲಿದೆ, ನಿಮ್ ಹುಡುಗಿ ಹೊಡೆದಾಕ್ಬಿಟ್ಲಲ್ಲ. ಪುಟ್ಟ ತುಂಬಾ ಜಾಸ್ತಿ ಮಾತಾಡ್ತಾ ಇದೆ ಪುಟ್ಟ, ಪರ್ಸನಲ್ ಎಲ್ಲ ಮಾತಾಡಂಗಿಲ್ಲ. ಸಾರಿ ಮಾಮ. ಸರಿ, ಎಷ್ಟು ವರ್ಷ ಓಡಿತು ನಿಮ್ ಲವ್? 2 ವರ್ಷ. 2 ವರ್ಷ? ನಿಮಗೊಂದ್ ಮಾತು ಹೇಳ. ಹೇಳು ಪುಟ್ಟ. ನಿಮ್ಮ ಅಕ್ಕಕ್ಕೆ 2 ವರ್ಷ ಓಡಿರೋದೇ ಜಾಸ್ತಿ. ಪುಟ್ಟ ಬರ್ತೀನಿ ಪುಟ್ಟ, ಇನ್ನೇನ್ ಮರದಿನ ಇದೆಯೋ ಅದನ್ನು ಹಾಳು ಮಾಡ್ಬಿಡ್ತೀಯ. ಸರಿ ಇರಿ, ನಿಮ್ಗೋಸ್ಕರ ನಾನೇನೋ ತಗೋಬರ್ತೀನಿ. ಏನಿಲ್ಲ, ಹೋಗ್ತಾ ಇರಿ.